ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಮೈಸೂರಿಗೆ ಹೋಗಿದ್ವಿ, ಹಾಗೆ ಸುಮ್ಮನೆ ಫ್ಯಾಮಿಲಿ ಟ್ರಿಪ್ಪು. ನನ್ನ ಅಕ್ಕನ ಫ್ಯಾಮಿಲಿ ಮತ್ತು ಅವ್ರ ಫ್ರೆಂಡ್ಸ್ ಒಂದು ಫ್ಯಾಮಿಲಿ. ನಮ್ಮ ಮನೆಯಿಂದ ನಾನು ಮತ್ತು ಅಮ್ಮ, ನನ್ನ ಇಬ್ಬರು ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಾವು ವೈಶಾಖಿನ ಅಂತ ಇದೆ, ಅದು ಜಯಲುಕಾಸ್ ಪಕ್ಕದಲ್ಲಿರೋದು ಮೈಸೂರಲ್ಲಿ. ಅಲ್ಲಿ ರೂಮ್ಸ್ ಮಾಡಿದ್ವಿ. ಮೊದಲೇ ಬುಕ್ಕಿಂಗ್ ಮಾಡಿದರು ನನ್ನ ಅಕ್ಕನ ಗಂಡ. ಅವರಲ್ಲೇ ಸೇಲ್ಸ್ ಎಕ್ಸಿಕ್ಯೂಟ್ ಆಗಿದ್ದಾರೆ. ಸೊ ಅಲ್ಲಿ ಬುಕ್ ಮಾಡಿರೋದ್ರಿಂದ ಅಲ್ಲಿಗೆ ಬಂದಿದ್ವಿ. 3 ರೂಮ್ ತೊಗೊಂಡಿದ್ವಿ. ರೂಮ್ ಬಗ್ಗೆ ಹೇಳಬೇಕು ಅಂದರೆ ಚೆನ್ನಾಗೇ ಇತ್ತು. ಇವ್ರು ನಮ್ಮ ದೊಡ್ಡಮ್ಮ ಫಸ್ಟ್ ಟೈಮ್ ಡ್ರೆಸ್ ಹಾಕಿದ್ದಾರೆ, ಸ್ವಲ್ಪ ನಾಚಿಕೊಳ್ತಾ ಇದ್ದಾರೆ, ಏನೇನೋ ಹೇಳ್ತಾಯಿದ್ರು. ಅಲ್ಲಿಗೆ ನಾವು ಮಾರ್ನಿಂಗ್ ಹೋಗಿದ್ದು, ನೈಟ್ ಇಲ್ಲಿಂದ ಬಿಟ್ಟಿದ್ದು ಶಿವಮೊಗ್ಗದಿಂದ. ಸೊ ಮಾರ್ನಿಂಗ್ ಹೋಗಿದ್ದ ಕಾರಣ ಮಾರ್ನಿಂಗ್ ಹೋಗ್ಬಿಟ್ಟು ಫ್ರೆಶ್ ಅಪ್ ಹೋಗ್ಬಿಟ್ಟು ಮತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಮೈಸೂರು ಅಂತ ಹೇಳ್ತಿದ್ದಾಗೆ ಫಸ್ಟ್ ಮೇನಾಗಿ ನೆನಪಾಗೋದೆ ಚಾಮುಂಡಿ ಬೆಟ್ಟ ಅಂತಲೇ ಹೇಳ್ಬೋದು. ತುಂಬ ಫೇಮಸ್ ದೇವರು. ಎಲ್ಲರೂ ಬಂದವರೆಲ್ಲ ಆಲ್ಮೋಸ್ಟ್ ಆಲ್ ದರ್ಶನ ಮಾಡಿಕೊಂಡೇ ಹೋಗ್ತಾರೆ. ಆ ತಾಯಿದು ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ. ಆ್ಯಂಡ್ ಅಲ್ಲಿಗೆ ಹೋಗೋಣ ಅಂತೇಳಿ ಹೊರಟ್ವಿ. ನಾವು ಇಲ್ಲಿ ಜಯಲುಕಾಸ್ ಹತ್ರನೇ ಪಾರ್ಕಿಂಗ್ ಮಾಡಿದ್ವಿ. ಟಿ.ಟಿಯಲ್ಲಿ ಬಂದಿದ್ವಿ ನಾವು, ಒಂದು 11 ಮೆಂಬರ್ಸ್, ಅಂದರೆ ಮಕ್ಕಳೆಲ್ಲ ಸೇರಿಬಿಟ್ಟು 11 ಮೆಂಬರ್ಸು. ಅದಾದಮೇಲೆ ನಮಗೆ ಸಿಕ್ಕಿ ಡ್ರೈವರ್ ಅಂದರು ತುಂಬಾ, ಅಂದರೆ ಅವ್ರಿಗೆ ಗೊತ್ತೇ ಆಗ್ತಿಲ್ಲ ರೂಟ್, ಅಟ್ಲೀಸ್ಟ್ ರೂಟ್ ಮ್ಯಾಪು ಹಾಕ್ತಾ ಇರಲಿಲ್ಲ. ಆಮೇಲೆ ನಾವೇ ರೂಟ್ ಮ್ಯಾಪ್ ಹಾಕ್ಕೊಂಡು ಅವರಿಗೆ ಅಡ್ರೆಸ್ ಹೇಳಿದ್ದಾಯಿತು. ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಡೋರು, ಯಾವುದೋ ರೋಡಿಗೆ ಹೋಗೋರು. ಅದೊಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನಮಗೆ. ಅದಾದಮೇಲೆ ಹತ್ತುವಾಗ ಎಷ್ಟು ಒಂಥರ ಏನೋ ಅಷ್ಟೊಂದು ತುಂಬ ಏನೋ ಹೈಟ್ ಅಂತ ಏನೋ ಅನಿಸಲ್ಲ, ಒಂದು ಮೀಡಿಯಮ್ಮಾಗೇ ಇದೆ. ಆ್ಯಂಡ್ ಅಲ್ಲಿಂದ ವೀವ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ನಾನು ಸ್ವಲ್ಪ ಮುಂದೆ ಹೋಗ್ತಿದ್ದಾಗೇ. ಬೋರ್ಡ್ಗಳಾಗಿರ್ಬೋದು ಎಲ್ಲ ಪ್ರತಿಯೊಂದು ಇತ್ತು. ಆ್ಯಂಡ್ ಪಾರ್ಕಿಂಗಿಗೆ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ, ಅಂದರೆ ಇವಾಗ ಸಮ್ಮರ್, ಅಂದರೆ ಈಗ ಹಾಲಿಡೇ ಇರೋದ್ರಿಂದ ತುಂಬ ಈಗ ಮಕ್ಕಳಿಗೆ ಎಲ್ರಿಗೂ ರಜೆ ಅಲ್ವಾ. ಸೊ ತುಂಬ ರಶ್ ಇತ್ತು. ಫ್ಯಾಮಿಲಿ ಟ್ರಿಪ್ ಎಲ್ಲ ಬಂದಿರ್ತಾರಲ್ಲ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಆಲ್ ಪೂರ್ತಿ ಟಿ.ಟಿನೇ ಇದೆ. ಆ್ಯಂಡ್ ಇಲ್ಲಿ ನಾವು ಎಂಟ್ರೆನ್ಸ್ ಬರ್ತಾ ಇದ್ದಾಗೇ ನಮಗೆ ಸಿಗೋದು ಮಹಿಷಾಸುರ. ಒಂದು ಕೈಯಲ್ಲಿ ಆಯುಧ, ಹಾಗೆ ಒಂದು ಕೈಯಲ್ಲಿ ಸರ್ಪ ಹಿಡಿದಿರುವ ಬೃಹದಾಕಾರದ ಮಹಿಷಾಸುರ ಅಂತಲೇ ಹೇಳ್ಬೋದು. ಅಲ್ಲಿ ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ಅದಾದಮೇಲೆ ನಾವು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ತುಂಬ ರಶ್ ಇದ್ದಿದ್ದ ಕಾರಣ ನಾವು ದರ್ಶನ ಏನು ಮಾಡೋಕ್ಕೆ ಹೋಗಲಿಲ್ಲ. 3 ಸುತ್ತ ಇದು ಸುತ್ತಿಸ್ತಾರಂತೆ ದೇವ್ರನ್ನ, ಒಂದು 11 o'clock ಅಷ್ಟೊತ್ತಿಗೆ. ಆ ತಾಯಿ ನಮ್ಮ ಸುತ್ತುವಾಗನೇ, ಅಂದರೆ ಆವಾಗಲೇ ನಾವು ದರ್ಶನ ಮಾಡ್ಕೊಂಡ್ವಿ. ತುಂಬ ರಶ್ ಇತ್ತು. ಅಂದರೆ ಎಕ್ಸ್ಟ್ರಾ ಇವಾಗ ಇಷ್ಟು ಪ್ಯಾಕೇಜ್ ಟಿಕೆಟ್ ಅಂತ ಹೇಳಿ ಕೂಡ ಇರುತ್ತೆ, ಅಮೌಂಟ್ ಕೊಡಬೇಕು. ಕೊಟ್ಟರು ಬಟ್ ಅದರಲ್ಲೂ ಅಷ್ಟೇ ಕ್ಯೂ ಇತ್ತು. ರಶ್ ಇದ್ದಿದ್ದ ಕಾರಣ ಅಲ್ಲೇ ದರ್ಶನ ಮಾಡಿದ್ವಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಈವ್ನಿಂಗ್ ಆಗಿಬಿಡತ್ತೆ, ಮತ್ತು ನಮಗೇನು ನೋಡ್ಲಿಕ್ಕೆ ಆಗಲ್ಲ. ಸೊ ಅಂತ ಹೇಳ್ಬಿಟ್ಟು ನಾವು ಝೂಗಾದರೂ ಹೋಗೋಣ, ದರ್ಶನ ಅಲ್ಲಿ ಮುಗಿಯುತ್ತಲ್ಲ ಅಂತ ಹೇಳ್ಬಿಟ್ಟು ಝೂಗೆ ಹೊರಟ್ವಿ. ನೋಡಿ, ಇಲ್ಲಿಂದ ವ್ಯೂ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಅದಾದಮೇಲೆ ನಾವು ಝೂಗೆ ಬಂದ್ವಿ. ಇದು ಸೆಕೆಂಡ್ ಪ್ಲೇಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ದರ್ಶನ ಆದಮೇಲೆ ಝೂ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಇದು ಕೂಡ ಎಲ್ಲ ನೋಡಿರ್ತಾರೆ. ಝೂ ಒಳ್ಳೆ ನೋಡೋವಂಥ ಪ್ಲೇಸ್. ಆ್ಯಂಡ್ 4 ಕಿಲೋಮೀಟರ್ ಅದು ಸುತ್ತು ವಾಕೇಬಲ್ ಇದಿರುತ್ತೆ, ವಾಕ್ ಮಾಡಿಕೊಂಡೇ ಹೋಗಬೇಕು. ಅಲ್ಲಿ ಅಂತ ಆಟೋ ಎಲ್ಲ, ರಿಕ್ಷಾ ಎಲ್ಲ ಇದೆ. ಬಟ್ ಅವರೆಲ್ಲ ತುಂಬ ಕಾಸ್ಟ್ ತೊಗೊಳ್ತಾರೆ, ಅಂದರೆ 2500 ಏನೋ ಸಮಥಿಂಗ್ ಇತ್ತು. ಮತ್ತು ಎಲ್ಲರೂ ಈಗ ಫ್ಯಾಮಿಲಿ ಅಂತ ಹೋದಾಗ ಎಲ್ಲರೂ ಒಪ್ಪಬೇಕಲ್ವ, ಒಬ್ಬರು ಒಪ್ಬಿಟ್ಟು ಈಗ ಒಬ್ಬರೇ ಹೋಗೋಕ್ಕಾಗಲ್ಲ, ಅವ್ರದ್ದು ನೋಡ್ಕೊಳ್ಬೇಕಲ್ವ. ಸೊ ಮತ್ತು ಮಕ್ಕಳು ನೋಡ್ತಾರೆ. ಆಮೇಲೆ ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ತೋರಿಸಲ್ಲ, ಅಂದರೆ ಇವಾಗ ರೋಡಲ್ಲೇ ನಿಲ್ಲಿಸ್ತಾರೆ ಅಷ್ಟೇ, ಅದನ್ನಷ್ಟೇ ನೋಡಬೇಕಾಗಿರುತ್ತೆ. ಸೊ ನಾವು ಬೇಡ, ವಾಕ್ ಮಾಡಿಕೊಂಡೇ ಹೋಗೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ರೂಟ್ ಮ್ಯಾಪ್ಗಳನ್ನು ಹಾಕಿದ್ರು, ಯಾವ್ಯಾವ ಕಡೆ ಹೋಗಬೇಕು ಅಂತ ಹೇಳ್ಬಿಟ್ಟು. ತುಂಬ ದೊಡ್ಡದು ಅಂತಲೇ ಹೇಳ್ಬೋದು. ಪ್ರಾಣಿಗಳು ಅಷ್ಟೇ ತುಂಬ ಇತ್ತು. ಪಿಕಾಕು ನಮಗೆ ಸ್ಟಾರ್ಟಿಂಗ್ ಸಿಗೋದೆ ವೈಟ್ ಕಲರ್ ಪಿಕಾಕು, ಮತ್ತು ಮಾಮೂಲಿ ಗ್ರೀನ್ ನೀಲೆಲ್ಲ ಬರುತ್ತಲ್ಲ ಆ ಥರ ಪಿಕಾಕು. ವೈಟ್ ಪಿಕಾಕ್ ಅಂತೂ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ವಿಡಿಯೋನ ಮಾಡಿದ್ದೀನಿ, ಎಲ್ಲ ಪ್ರಾಣಿಗಳದ್ದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಕಾಣಿಸಿದ್ದಂದರೆ ನಮ್ಮ ಕಣ್ಣಿಗೆ ಕಾಣಿಸಿತ್ತು ಎಲ್ಲ ಪಕ್ಷಿಗಳದ್ದು, ಪ್ರಾಣಿಗಳದ್ದು ವಿಡಿಯೋನ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಮಾತ್ರ, ಸಿಕ್ಕಾಪಟ್ಟೆ ಖುಷಿ ಆಯ್ತು. ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಅದರಲ್ಲಿ ನನ್ನ ಮಗ ಕೂಡ
2-3 ಸರಿ ಮಿಸ್ ಆಗಿಬಿಟ್ಟು ಅಲ್ಲೇ ಇದ್ದ. ಬಟ್ ಅವನು ಸ್ವಲ್ಪ ದೂರ ಓಡೋಗ್ಬಿಡೋನು, ಮತ್ತು ಹೇಗೇಗೋ ನೋಡ್ಕೊಂಡು ಬರೋನು. ಪಿಕಾಕು ಅಷ್ಟೇ, ಅಲ್ಲ ಪ್ಯಾರಟ್ಟು. ಪ್ಯಾರಟ್ನಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಇತ್ತು, ದೊಡ್ಡ ದೊಡ್ಡದು ಪ್ಯಾರಟ್ಗಳೆಲ್ಲ ಇತ್ತು. ನೀಲಿ ಚೀತಾ ನೋಡೋಕ್ಕೆ ಅಂತೇಳಿ ಬಂದ್ವಿ. ಎಲ್ಲೆಲ್ಲೋ ಬಚ್ಚಿಟ್ಕೊಂಡಿತ್ತು, ಒಂದೇ ಒಂದು ಎಲ್ಲೋ ಸ್ವಲ್ಪ ಕಾಣಿಸ್ತಿತ್ತು ಅಷ್ಟೇ. ಅದನ್ನು ನೋಡ್ಕೊಂಡು ನಾವು ನೆಕ್ಸ್ಟ್ ಮತ್ತೆ ಹೋಗೋಣ, ಮತ್ತು ಟೈಮ್ ಆಗಿಬಿಡುತ್ತೆ ಇಲ್ಲೇ ಇದ್ದರೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಟ್ರೀ ಏನೋ ಆ ಕಡೆ ತಿರ್ಕೊಂಡು ಕೂತ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ಲಯನ್ ಕೂಡ ಅಷ್ಟೇ ಒಂದೇ ಒಂದಿತ್ತು. ಎಲ್ಲೆಲ್ಲೋ ಹೋಗಿರತ್ತೆ, ತುಂಬ ದೊಡ್ಡ ದೊಡ್ಡ ಪ್ಲೇಸ್ ಇರೋ ಕಾರಣ ಒಂದೇ ಎದುರು ಅವು ಕಾಣ್ತಾ ಇರಲಿಲ್ಲ. ಮುಸ್ಸೆಗಳಾಗಿರ್ಬೋದು, ಪ್ರತಿಯೊಂದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಅಂದರೆ ಆ ಕಡೆ ತಿರ್ಕೊಂಡು ಕೂತ್ಕೊಳ್ತಾವೆ ಮುಸ್ಸೆಗಳೆಲ್ಲ ಅಷ್ಟೇ. ಆಲ್ಮೋಸ್ಟ್ ಆಲ್ ಫೇಸೇ ಮಾಡ್ತಾ ಇರಲಿಲ್ಲ, ಅಂದರೆ ನೋಡ್ತಾ ಇರಲಿಲ್ಲ ಫ್ರಂಟಿಗೆ. ಸೊ ನಾವಿನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ನೋಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟು ದೊಡ್ಡದಿರೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ಎಷ್ಟೊಂದು ಮಾತ್ರ ನೆಕ್ಸ್ಟು ಮುಸ್ಸೆಗಳು, ಅದರಲ್ಲಿ ಬೇರೆ ಬೇರೆ ಜಾತಿಗಳು ಅಂತಲೇ ಹೇಳ್ಬೋದು. ಇದನ್ನು ನೋಡ್ತಾ ಇರ್ಬೋದು, ಎಷ್ಟು ದೊಡ್ಡದಿತ್ತು ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ನನ್ನ ಮಗಳು ಮತ್ತು ಮಗ ಅಷ್ಟು ದೊಡ್ಡದು ಮಂಕಿ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಅವ್ರು ನೋಡ್ತಾ ಇರೋದು. ಸೊ ಫುಲ್ಲು ಹ್ಯಾಪಿಯಿಂದ ಖುಷಿಯಿಂದ ನೋಡ್ತಾಯಿದ್ರು. ಅದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ, ಒಂಥರ ಮನುಷ್ಯರೇ ನಡೆದಾಗ ವಾಕ್ ಮಾಡಿದಾಗ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ನಡೀತಾ ಇತ್ತು. ಅದು ಲುಕ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಇಲ್ಲೂ ಒಂದು ದೊಡ್ಡ ಮಂಕಿ, ಅಂದರೆ ಈಗ ಮೂವಿಗಳಲ್ಲೆಲ್ಲ ಬರುತ್ತಲ್ಲ ಆ ಥರದ್ದು ಮಂಕಿ ಅಂತ ಹೇಳ್ಬೋದು. ಎಷ್ಟು ದೊಡ್ಡದಿತ್ತು ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಿತ್ತು. ಬಟ್ ಅದು ಫ್ರಂಟ್ ಫೇಸ್ ಮಾಡಿರಲಿಲ್ಲ, ಬ್ಯಾಕಲ್ಲೇ ಕುತ್ಕೊಂಡಿತ್ತು. ಸೊ ಹಾಗೆ ವಿಡಿಯೋ ಮಾಡಿದ್ದಷ್ಟೇ. ಇಲ್ಲೂ ತುಂಬ ಅಂದರೆ ಎಷ್ಟೊಂದಿತ್ತು. ಇದೊಂದು ಕಿಟಕಿಯಲ್ಲಿ ಅಂದರೆ ಅಲ್ಲಿ ಫುಡ್ಡು ಇದು ಮಾಡ್ತಾಯಿದ್ರು. ಸೊ ಅದು ಆಗ್ತಾರೇನೋ ಅಂಥೇಳಿ ವೆಯ್ಟ್ ಮಾಡ್ತಾಯಿತ್ತು. ಸೊ ವಿಂಡೋ ಹತ್ರನೇ ಹೋಗಿ ನಿಂತ್ಕೊಂಡಿತ್ತು. ಅದಾದಮೇಲೆ ಟೈಗರ್ ಆಗಿರ್ಬೋದು, ಒಂದೇ ಒಂದು ಟೈಗರ್ ತುಂಬ ಚೆನ್ನಾಗಿ ವಾಕ್ ಮಾಡ್ತಾಯಿತ್ತು. ಅದನ್ನು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ವೆರೈಟೀಸ್ ಆಫ್ ಅನಿಮಲ್ಸ್ ಅಂತಲೇ ಹೇಳ್ಬೋದು, ಎಲ್ಲ ಥರದ್ದು ಇತ್ತು ಅಲ್ಲಿ. ಎಷ್ಟು ಚೆನ್ನಾಗಿ ಒಂದು ಗೆಂಡ ಮೃಗ ವಾಕ್ ಮಾಡ್ಕೊಂಡು ಹೋಗ್ತಿತ್ತು ಅಂದರೆ ಸಖತ್ತಾಗಿತ್ತು ಅದೊಂದು ನೋಡಲಿಕ್ಕೆ. ಅದಾದಮೇಲೆ ಝೀಬ್ರಾಗಳಾಗಿರ್ಬೋದು, ಮಂಕಿ ಫುಲ್ಲು ಮೇಲ್ಗಡೆ ದೊಡ್ಡ ಮರ ಅನಿಸಿತ್ತು.
ಎಲ್ಲ ಜಾತಿಯ ಹಾವುಗಳನ್ನು ನಾವು ಒಂದೇ ಪ್ಲೇಸಲ್ಲೇ ಅಟ್ ಎ ಟೈಮ್ ನೋಡಿದ್ವಿ ಅಂತಲೇ ಹೇಳ್ಬೋದು. ನನ್ನ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅಂದರೆ ಇಷ್ಟೊಂದು ಹಾವು ನೋಡ್ಬೋದು, 1-2 ರೋಡಲ್ಲೆಲ್ಲ ಹೋಗ್ತಾ ಇರುತ್ತೆ ಒಂದೊಂದು ಟೈಮು, 1-2 ನೋಡ್ಬೋದು ಅಷ್ಟೇ. ಇಷ್ಟೊಂದು ಹಾವುಗಳನ್ನು ಈ ಥರ ಒಂದೇ ಪ್ಲೇಸಲ್ಲಿ ನೋಡೋಕ್ಕೆ ಸಿಗೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ಎಂಟ್ರೆನ್ಸ್ ಫೀಸಿಂದ ಹೇಳೋದು ನಾನು ಮರ್ತೋಯ್ತು ಆ್ಯಕ್ಚುಲಿ. ಬರೀ 100 ರುಪೀಸ್ ಅಷ್ಟೇ. 100 ರುಪೀಸು ನಾವು ನಮಗೇನು ಹೆಚ್ಚಂತಲೇ ಅನಿಸಲ್ಲ. ಅದು ಇಲ್ಲಿಗೆ ಇನ್ನೂ ಎಕ್ಸ್ಟ್ರಾ ಇದ್ರೂ ಪೇ ಮಾಡ್ಬೋದು, ಅಷ್ಟು ಥರ ನೋಡ್ಬೋದು. ಆ್ಯಂಡ್ ನಾವು ನಡೆದು ನೋಡಿ ನಮಗೆ ಕಾಲು ನೋವು, ಕಾಲು ಪೇನಿಂದೇನು ನೆನಪೇ ಇರಲ್ಲ. ಅಂದರೆ ಅಷ್ಟು ಪ್ರಾಣಿಗಳನ್ನ ನೋಡ್ತೀವಲ್ಲ, ಆ ಪ್ರಾಣಿಗಳು ನೋಡೋದೇ ಒಂದು ಹುಮ್ಮಸ್ಸು. ನೆಕ್ಸ್ಟ್ ಯಾವ್ದು ಪ್ರಾಣಿ ಬರುತ್ತೆ, ನೆಕ್ಸ್ಟ್ ಯಾವುದು ಅಂತೇಳಿ ಒಂದು ಕ್ಯೂರಿಯಾಸಿಟಿಯಲ್ಲೇ ಇರ್ತೀವಿ ನಾವು. ಅಷ್ಟು ಥರ ಅನಿಮಲ್ಸ್ ಆಗಿರ್ಬೋದು, ಸ್ನೇಕ್ಸ್ ಆಗಿರ್ಬೋದು, ತುಂಬ ವೆರೈಟೀಸ್ ಆಫ್ ಸ್ನೇಕ್ಸ್ಗಳಂತ ಹೇಳ್ಬೋದು. ಅದೆಲ್ಲ ನೋಡೋ ಇದರಲ್ಲಿ ನಮಗೆ 4 ಕಿಲೋಮೀಟ್ರ್ ನಡೆದ್ವಿ ಅನ್ನೋ ಫೀಲಿಂಗೇ ಬರಲ್ಲ ಅಂತಲೇ ಹೇಳ್ಬೋದು. ಇದು ಕೊಳಕುಮಂಡಲ, ಅಂದರೆ ಇದು ಬಾಡಿನ ಟಚ್ ಮಾಡಿದ್ರೆ ಸಾಕು ಅದು ಇದಾಗುತ್ತೆ. ವೈಟ್ ಹಾವು ನೋಡಿ ಒಂದೇ ಒಂದು ತೋರಿಸ್ತಾ ಇದ್ದೀನಿ. ಹೆಬ್ಬಾವು ಅಷ್ಟೇ, ಹೆಬ್ಬಾವು ಅಂದರೂ ತುಂಬ ಇತ್ತು, ದೊಡ್ಡದು ಮತ್ತು ಚಿಕ್ಕ ಮರಿಗಳಾಗಿರ್ಬೋದು. ಅಲ್ಲಿ ಸಾಕಾಣಿಕೆ ಥರ ಎಲ್ಲ ಒಂಥರ ಬೋರ್ಡ್ ಥರ ಹಿಂಗೆ ಬಾಕ್ಸ್ ಥರ ಎಲ್ಲ ಮಾಡಿ ಅಲ್ಲೂ ಕೂಡ ಸುಮಾರು ಹಾವುಗಳಿತ್ತು. ನನ್ನ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಇಷ್ಟೊಂದೆಲ್ಲ ಸ್ನೇಕ್ಸ್ ಎಲ್ಲ ಅವರು ಯಾವಾಗ ನೋಡೋಕ್ಕಾಗ್ತಿರ್ಲಿಲ್ಲ. ಸೊ ನೋಡಿ, ನನ್ನ ಮಗಳಿಗೆ ಒಂದು ಸ್ವಲ್ಪ ಹಾವು ಅಂದರೆ ನನ್ನ ಹುಬ್ಬಿ ಸ್ವಲ್ಪ ಕ್ರೇಜ್ ಇದೆ, ಅಂದರೆ ಅವರಿಗೆ ಹಾವುಗಳನ್ನು ಹಿಡಿಯೋದು. ಇಲ್ಲಿ ಒಂದು ಇದು ಅಂದರೆ ಮದರ್ ಕೇರ್ ಅಂತ ಹೇಳ್ಬಿಟ್ಟು ಚಿಲ್ಡ್ರನ್ಸ್ ಆ್ಯಂಡ್ ಮದರ್ ಕೇರ್ಸ್, ಅಂದರೆ ಫೀಡಿಂಗಿಗಾಗಿರ್ಬೋದು, ಫೀಡಿಂಗ್ ಪರ್ಪಸ್ಸಿಗೆ ಒಂದು ರೂಮ್ ಮಾಡಿದರು. ಅದು ಒಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಮೆಗಳೂ ಅಷ್ಟೇ, ತುಂಬ ಥರ ಆಮೆಗಳು, ಸ್ಟಾರ್ಸ್ ಆಮೆ ಆಗಿರ್ಬೋದು, ಮತ್ತು ಮಾಮೂಲಿ ಆಮೆಗಳು, ತುಂಬ ಜಾತಿಯ ಆಮೆಗಳಿತ್ತು. ಒಂದು ವಾಕ್ ಮಾಡ್ಕೊಂಡು ಹೋಗ್ತಾ ಇದೆ, ನೋಡ್ತಾ ಇರ್ಬೋದು. ತುಂಬ ದೊಡ್ಡದು ಅದೆಲ್ಲ ಸಿಕ್ಕಾಪಟ್ಟೆ ದೊಡ್ಡದಿತ್ತು ಅಂತಲೇ ಹೇಳ್ಬೋದು. ಅಲ್ಲೇ ಸೊಪ್ಪು ಅದೆಲ್ಲ ಹಾಕಿದ್ರು, ಅದೆಲ್ಲ ತಿಂದ್ಕೊಳ್ತಾ ಇತ್ತು ಮತ್ತು ನೋಡ್ತಾ ಇತ್ತು. ಇದೊಂಥರ ಬೇರೆ ಥರ ಆಮೆ, ಫುಲ್ಲು ಒಂಥರ ಇಷ್ಟೊಂದು ಇದೆಯಾ ಅಂತ ಗೊತ್ತಾಗಲ್ಲ ಎಲ್ರಿಗೂ, ನೋಡಿದಾಗ್ಲೇ ಗೊತ್ತಾಗೋದು. ಆಮೇಲೆ ಲಾಸ್ಟಿಗೆ ನಮಗೆ ಸಿಗೋದೇ ಜಿರಾಫೆ ಅಂತೂ ಒಂದು ಇಮ್ಯಾಜ್ ಥರ ಕಾಣಿಸ್ತಾ ಇತ್ತು. ಅಂದರೆ ನಾವು ಒಂದು ಪಿಕ್ಚರ್ ನೋಡ್ತಿದ್ದೀವೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನೀವೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್ ಆಲ್.